ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಬೆಳಿಗ್ಗೆ 10 o'clock ಆಯಿತು. ನಂದು ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಈಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಡೈಲಿ ರೊಟೀನ್ ಮನೆ ಕ್ಲೀನ್ ಮಾಡೋದು ಅದು ಇದು ಇದ್ದೇ ಇರುತ್ತೆ. ನಾವಿರೋ ಜಾಗ ಲೇಡೀಸ್ ಅಂದರೆ ಹೋಮ್ ಮೇಕರ್ಸ್ ಆಲ್ಮೋಸ್ಟ್ ಎಲ್ಲ ಟೈಮ್ ಮನೆಯಲ್ಲೇ ಇರ್ತೀವಿ. ಆದ್ದರಿಂದ ನಾವು ಇರೋ ಮನೆ ಕ್ಲೀನಾಗಿದ್ದರೆ ನಮಗೆ ನೆಮ್ಮದಿ, ಕೆಲಸ ಮಾಡೋಕ್ಕೂ ಮೂಡಿರುತ್ತೆ. ಆದ್ದರಿಂದ ಡೈಲಿ ಬೇಗ ಬೇಗ ಮನೆಯೆಲ್ಲ ಕ್ಲೀನಿಂಗ್ ಅದು ಇದು ಮಾಡ್ಕೊಂಬಿಟ್ರೆ ನಮಗೆ ಮೆಂಟಲಿ ತುಂಬ ಖುಷಿ ಅನಿಸುತ್ತೆ. ಮತ್ತು ಇದು ಮೆಂಟಲಿ ಫಿಸಿಕಲಿ ಎಲ್ಲ ಒಳ್ಳೆಯದು, ಕ್ಲೀನಾಗಿದ್ದರೆ ಅಲ್ವಾ, ಹೈಜೀನ್ ಆಗಿದ್ದರೆ ಎಲ್ಲ ಒಳ್ಳೆಯದು. ಅದರಿಂದ ದಿನ ಕ್ಲೀನಿಂಗ್ ಕೆಲಸ ಇದ್ದೇ ಇರುತ್ತೆ. ಅದು ನಮ್ಮ ಮನೇಲಂತೂ ಸ್ಪೆಷಲ್. ಯಾವಾಗಲೂ ತುಂಬ ಗಲೀಜು ಮಾಡಿರುತ್ತವೆ ಇವೆಲ್ಲ. ಪೆಟ್ಸ್ ಇರೋ ಮನೆ ಎಲ್ಲ ಹಾಗೆ ಅಂದ್ಕೋತೀನಿ. ಆದ್ದರಿಂದ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ಬೇಗ ಬೇಗ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಎಲ್ಲನೂ. ಇನ್ನು ಸ್ವಲ್ಪ ಮನೆ ಗುಡಿಸಿ ಒರೆಸಿ ಮಾಪ್ ಮಾಡಿದ್ರೆ ಆಯಿತು ಕೆಲಸ ಎಲ್ಲ. ಇದು ನೋಡಿ ನನ್ನ ಜೊತೆನೇ ಕೂತ್ಕೊಂಡಿರುತ್ತೆ ಅಡುಗೆ ಮಾಡಿದಾಗೆಲ್ಲ. ಇದು ಕಾಫಿ ಅಥವಾ ಟೀ ಏನಾದರೂ ಮಾಡಿದರೆ ಅದ್ರ ವೇಸ್ಟ್ ಇರುತ್ತಲ್ಲ, ಅದನ್ನ ನಾನು ಚೆಲ್ಲಲ್ಲ, ಅದನ್ನ ಡೈಲ್ಯೂಟ್ ಮಾಡಿ ಗಿಡಗಳಿಗೆ ಹಾಕ್ತೀನಿ. ಇದು ಒಳ್ಳೆ ಗೊಬ್ಬರ ಆಗುತ್ತೆ ಗಿಡಕ್ಕೆ. ಮನಿ ಪ್ಲ್ಯಾಂಟಿಗೆ, ಇಂಡೋರ್ ಪ್ಲ್ಯಾಂಟ್ ಯಾವುದಿದೆ ಅವುಗಳಿಗೆ ಇದನ್ನೇ ಹಾಕ್ತೀನಿ ನಾನು ದಿನ. ಚೆನ್ನಾಗಿ ಬರ್ತಾಯಿದೆ ಮನಿ ಪ್ಲ್ಯಾಂಟ್ ಅಂತೂ. ನಾನು ಅಬ್ಸರ್ವ್ ಮಾಡಿದ್ದೀನಿ ಇದು ಹಾಕಿದ್ರೆ ಹೇಗೆ ಬರುತ್ತೆ ಅಂತ. ನೋಡಿ ಮನಿ ಪ್ಲ್ಯಾಂಟ್ ಎಷ್ಟು ದೊಡ್ಡದಾಗಿ ಬೆಳೀತಾ ಇದೆ. ಇದಕ್ಕೆ ಬರೀ ಇದೆ ಹಾಕೋದು, ಕಾಫಿ ಡಿಕಾಕ್ಷನ್. ಅಂದರೆ ಇಂಡೋರ್ ಇದೆ ಅಲ್ವಾ, ಹಾಗೆ ತೊಗೊಂಬಂದು ಹಾಕ್ಬಿಡ್ಬೋದು ಅಂತ ಹಾಕ್ತೀನಿ. ತುಂಬ ದೊಡ್ಡದಾಗಿ ಬಂದಿದೆ ಇದು. ಎಷ್ಟು ಬೆಳೆದಿದೆ ನೋಡಿ ಅದು. ಟೈಮ್ 12 ಆಯಿತು. ಈಗ ನಂದು ಎಲ್ಲ ಕೆಲಸ ಆಯಿತು, ಕ್ಲೀನಿಂಗ್ ಎಲ್ಲ ಆಯಿತು. ಮನೆ ಕ್ಲೀನ್ ಮಾಡಿ ಎಲ್ಲ ಕೆಲಸ ಮುಗೀತು.
ನೆಕ್ಸ್ಟ್ ಈಗ ಅಡುಗೆ ಮಾಡ್ಕೋಬೇಕು ಅಷ್ಟೆ. ಅಡುಗೆಗೆ ಇವತ್ತು ಸಿಂಪಲಾಗಿ ಸಾಂಬಾರಿದೆ ಸ್ವಲ್ಪ, ಅದಕ್ಕೆ ಆಮ್ಲೆಟ್ಟು ಮತ್ತು ಮೆಣಸಿನ್ಕಾಯಿ ಇದೆ, ಅದನ್ನು ಫ್ರೈ ಮಾಡ್ತೀನಿ ಅಷ್ಟೇ. ಇವತ್ತೊಂದು ಸಿಂಪಲಾದ ಲಂಚ್. ಇವತ್ತು ಗಾಳಿ ತುಂಬ ಬೀಸ್ತಾ ಇದೆ, ಮಳೆ ಬರ್ಬೋದೇನೋ ಮೋಸ್ಟ್ಲಿ. ಆದರೂ ಒಂದು 3-4 ಡೇಸಿಂದ ತುಂಬ ಗಾಳಿ ಇದೆ. ಅದೇನೋ ಅಷ್ಟೊಂದು ಗಾಳಿ ಇದೆ, ಹೊರಗಡೆ ಬಂದಾಗೆಲ್ಲ ಒಂಥರ ಅನಿಸುತ್ತೆ, ಅಷ್ಟು ಗಾಳಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.